ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧ ಹೋರಾಟದ ಈ ವೇದಿಕೆಯ ಮುಖಾಂತರ ಬಂದು ಸೇರಿದ ಎಲ್ರಿಗೂ ಕೂಡ ಈ ಹೋರಾಟಕ್ಕೆ ಇಲ್ಲಿ ಸೇರಿದ ಎಲ್ರಿಗೂ ನನ್ನ ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸ್ತಾ, ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಕುಟುಂಬ ಧರ್ಮ ಸತ್ಯ ನ್ಯಾಯಕ್ಕೆ ಸರಿಯಾಗಿ ನಡೆಯದೆ ಅಲ್ಲಿ ಭೂ ಅಕ್ರಮಗಳು, ಬಡವರ ಭೂಮಿಯನ್ನು ಸ್ವಾಧೀನಪಡಿಸುವುದರಿಂದ ಹಿಡಿದು ಅಲ್ಲಿ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ನೀಡದೆ, ಚುನಾವಣೆಗೆ ನಿಲ್ಲಕ್ಕೆ ಬಿಡದೆ ಇಂಥ ಎಲ್ಲ ರೀತಿಯ ಅಕ್ರಮಗಳನ್ನು ಮಾಡ್ತಾ ಇರುವಂಥ ವಿಚಾರ ಹಿಂದಿನಿಂದ 46ನೇ ಇಸ್ವಿಯಲ್ಲಿ ಕೂಡ ಅವರ ವಿರುದ್ಧ ಹೋರಾಟ ಇದ್ದಂಥ ವಿಚಾರ ಇಲ್ಲಿ ಈ ಮೊದಲೇ ಮಾತನಾಡಿದವರೆಲ್ಲ ಪ್ರಸ್ತಾಪ ಮಾಡಿದರು. ಇನ್ನು ಈ ಏನು ಷಡ್ಯಂತ್ರ ಇದೆಯಾ, ಡಾಕ್ಟರ್ ಹೆಂಡತಿಯನ್ನು ಕೊಂದಾಗ ಡಾಕ್ಟ್ರನ್ನೇ ಕೊಲೆಗಾರ ಮಾಡುವ ಷಡ್ಯಂತ್ರ, ದೇವಾನಂದರ ಮಗಳು ಪದ್ಮಲತಾಳನ್ನು ಕೊಂದಾಗ ಅವರ ಮನೆಗೆ ಬಂದು ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿ ಏನು ಸಿಕ್ಕಿದೆ ಅಂತ ಇವರು ಷಡ್ಯಂತ್ರ ಮಾಡ್ತಾರೆ ಅಂತ ನಮಗೆ ಅರ್ಥ ಆದಾಗ ಅವರು ಏನು ಸಿಕ್ಕಿದೆ ಅಂತ ರಿಪೋರ್ಟ್ ಕೊಡದೇ ಇದ್ರೆ ನಿಮ್ಮನ್ನು ಓದಲಿಕ್ಕೆ ಬಿಡೋದಿಲ್ಲ ಅಂತ ನಾವು ನಿರ್ಬಂಧ ಮಾಡಿದೆವು. ಅವರು ತೋಡಿತ್ತು, ಆ ತೋಡ್ದಾಡಬೇಕಾದ್ರೆ ಸೊಂಟದವರೆಗೆ ನೀರು ಬರುವಷ್ಟು ಮಳೆ ಕೂಡ ಇತ್ತು. ಅದರ ಮೇಲೆ ಇದ್ದ ಶಂಕವನ್ನು ತೆಗೆದು ಬಿಸಾಡಿ ಪೊಲೀಸರಿಗೆ ಧರ್ಮಸ್ಥಳದ ವಾಹನದಲ್ಲಿ ಬಂದದ್ರಿಂದ ಅವರನ್ನು ನಾವು ರಿಸ್ಟ್ರಿಕ್ಟ್ ಮಾಡಿದ್ರಿಂದ ಅವರಿಗೆ ಆ ದಿವಸ ಷಡ್ಯಂತ್ರ ಧರ್ಮಸ್ಥಳದ ದೇವಾನಂದರ ಮೇಲೆ ಮಾಡಲಿಕ್ಕೆ ಆಗಲಿಲ್ಲ. ಈ ರೀತಿ ಅಲ್ಲಿಯೂ ಷಡ್ಯಂತ್ರಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಸೌಜನ್ಯ ಕೇಸ್ನಲ್ಲಿ ವಿಠ್ಠಲಗೌಡರ ಮೇಲೆ ಮತ್ತೊಂದು ಇನ್ನೊಂದು ಹಲವಾರು ಷಡ್ಯಂತ್ರ ಮಾಡಿದ್ದನ್ನ ವಿವರವಾಗಿ ಮಟ್ಟನ್ನ ಹೇಳಿದ್ರು. ಇನ್ನು ನಾರಾಯಣ ಮಾವುತರ ಹೆಂಡತಿ, ಅವರ ತಂದೆ ಬಾಬು ಸಫಲ್ಯರು ನಮ್ಮ ರೈತ ಸಂಘದ ಬಹಳ ದೊಡ್ಡ ಕಾರ್ಯಕರ್ತ ಆಗಿದ್ದರು. ಎಳಚಿತ್ತಾರು ಎಲ್ಲಿ ಹೋಗುವಾಗಲೂ ಕೂಡ ಅವರ ಬಾಡಿ ಗಾರ್ಡ್ ಆಗಿದ್ದುಕೊಂಡು, ಎಲ್ಲಿವರೆಗೆಂದ್ರೆ ಅವರ ಭೂಮಾಲಕರ ದಾಳಿ ನಡೆದಾಗ ಎಳಚಿತ್ತಾರು, ಪ್ರಭಾಕರ್, ಗೋಪಾಲ ಇಂತಹ ಹಲವಾರು ಜನ ಕಾರ್ಯಕರ್ತರು ಹೊಳೆ ದಾಟುವುದಕ್ಕೆ, ದೋಣಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಬಾಬು ಸಫಲ್ಯರು ಪೆಟ್ಟದಿಂದ ಕಾರಣ 2 ವರ್ಷ ನೇಗಿಲು ಹಿಡಿಯಲಿಕ್ಕೆ ಆಗದಷ್ಟು ಅವರ ಮೇಲೆ ದೌರ್ಜನ್ಯ ಹೊಡೆತ ಬಿದ್ದು ಅವರು ಆಸ್ಪತ್ರೆಯಲ್ಲಿ 2 ತಿಂಗಳಿಗಿಂತಲೂ ಹೆಚ್ಚು ಕಾಲ ಇದ್ದ ಅನುಭವವನ್ನು ಹೇಳ್ತಾ ಇದ್ರು ಅವರು. ಈ ರೀತಿಯ ದೌರ್ಜನ್ಯ ಅವ್ರದ್ದು ಬೇಕಾದಷ್ಟು ಆಗ್ತಾ ಇತ್ತು. ಈಗ ನಾವು ಈ ಹೋರಾಟವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ. ಹೆಚ್ಚು ಮಾಡುತ್ತಾ ಇರೋದಕ್ಕೆ ಸಮಯ ಇಲ್ಲ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದ್ದೇವೆ. ಇವತ್ತು ಕರ್ನಾಟಕದ ಮೂಲೆಗೂ ಬಹಳ ದೊಡ್ಡ ರೀತಿಯಲ್ಲಿ ಸಮೀರ್ನ ವಿಡಿಯೋದ ಮುಖಾಂತರ 2 ಕೋಟಿ ಜನರಿಗೆ ತಲುಪಿದಂತಹ ಈ ಘಟನೆ ಏನಿದೆ, ಈ ಸತ್ಯಾಂಶ ಇನ್ನೂ ದೊಡ್ಡ ರೀತಿಯಲ್ಲಿ ಜನಕ್ಕೆ ತಲುಪುವ ಬೆಳವಣಿಗೆ ಆಗ್ತಾ ಇದೆ. ಒಂದು ವೇಳೆ SIT ಈ ಷಡ್ಯಂತ್ರವನ್ನೇ ಹಿಡ್ಕೊಂಡು ಅವರನ್ನು ಬಿಡುಗಡೆ ಆಗುವಂತ ಆದೇಶ ಕೊಟ್ಟರೆ ಜನ ಬೀದಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿಗೆ ಸೇರಿದ ಹಾಗೆ ಪ್ರತಿ ಗ್ರಾಮದಲ್ಲಿ ಸೇರುವಂತ ಬೆಳವಣಿಗೆ ಆಗಿ ಜನರೇ ಬುದ್ಧಿ ಕಲಿಸುವ ಕಾಲ ಬರ್ತದೆ. ಆ ರೀತಿಯ ಬೆಳವಣಿಗೆ ಆಗ್ತದೆ. ನಮ್ಮ ನೆರೆಕರೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನೇಪಾಳದ ರಾಜ ಕುಟುಂಬವನ್ನು ಯಾವ ರೀತಿ ಜನ ಒಂದು ಮಗು ಇಲ್ಲದ ಹಾಗೆ ಕಿತ್ತು ಬಿಸಾಡಿದ್ದಾರೆ, ಯಾವ ರೀತಿ ಶ್ರೀಲಂಕಾದಲ್ಲಿ ಆಗಿದೆ, ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಗಿದೆ, ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಧರ್ಮಸ್ಥಳಕ್ಕೆ ನ್ಯಾಯವಾದ ರೀತಿಯ ಒಂದು ತೀರ್ಮಾನ ಬರುವ ರೀತಿಯ ಎಲ್ಲರಿಗೂ ಗೊತ್ತು, ದೇವಸ್ಥಾನದ ಆಡಳಿತ ಕುಟುಂಬದವರೇ ಷಡ್ಯಂತ್ರ ಮಾಡಿರುವುದು ಅಂತ ಎಲ್ರಿಗೂ ಗೊತ್ತು. ದಲಿತರಿಗೆ ಇವತ್ತು ಧರ್ಮಸ್ಥಳದಲ್ಲಿ ಒಂದೇ ಒಂದು ದಲಿತರಿಗೆ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೆ 1 ಸೆನ್ಸ್ ಭೂಮಿ ಮನೆಯಡಿ ಸಮೇತ ಸಿಕ್ಕಿದ್ದಿಲ್ಲ. ಸಿಕ್ಕಿದ 54 ಕುಟುಂಬಗಳು ವಸಂತ ಬಂಗೇರು MLA ಆಗಿರುವಾಗ ಸಿಕ್ಕಿದ್ರೆ ಅದನ್ನು ಅವರ ಕೈಗೆ ಕೊಡ್ಲಿಕ್ಕೆ ಸಿಕ್ಬಿಡದೆ ಅದನ್ನು ಹೆಲಿಪ್ಯಾಡ್ನ ಇದು ಮಾಡಿಟ್ಟಿದ್ದಾರೆ, ಏನು ಪಾರ್ಕ್. ಇದನ್ನ ಮೊನ್ನೆ ಹ್ಯೂಮನ್ ರೈಟ್ ಕಮಿಷನ್ ಅವರು ಬರುವಾಗ ಕರಿಯ ಎಂಬ ಒಬ್ಬ ದಲಿತ ಈ ರೀತಿ ಹ್ಯೂಮನ್ ರೈಟ್ ಕಮಿಷನ್ಗೆ ದೂರು ಕೊಟ್ಟಿದ್ದಾರೆ. ನಾನೇ ಅದನ್ನು ಅವರಿಗೆ ದೂರು ಬರೆದು ಕೊಟ್ಟಿರೋದು. ಆ ರೀತಿಯ ಹಲವಾರು ಧರ್ಮಸ್ಥಳದಲ್ಲಿ ಮಂಜುನಾಥ ನ್ಯಾಯ ಕೊಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಧರ್ಮಸ್ಥಳದ ಮಂಜುನಾಥನ ಆಡಳಿತಾಧಿಕಾರಿಗಳು ಮಾಡುವ ಅನ್ಯಾಯಕ್ಕೆ ಅವರು ಮಂಜುನಾಥನಲ್ಲಿ ನ್ಯಾಯ ಕೇಳೋದಿಲ್ಲ. ಯಾಕಂದ್ರೆ ಅವರಿಗೆ ಮಂಜುನಾಥ ನ್ಯಾಯ ಕೊಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ. ಅದರ ಬದಲಾಗಿ ಕೋರ್ಟ್ಗಳಿಗೆ ಹೋಗಿದ್ದಾರೆ. ಅವರ 100 ಕೇಸುಗಳು ಕೋರ್ಟ್ನಲ್ಲಿದ್ದಾವೆ. ಇವತ್ತು
ನಾನು 50 ವರ್ಷದ 60 ವರ್ಷದ ಹಿಂದೆ 50 ವರ್ಷದ ಹಿಂದೆ ಕಲ್ತಂತ SDM ಕಾಲೇಜಿನ ಭೂಮಿಯಿಂದ ಹಿಡಿದು ಅವರ ಎಲ್ಲ ಶಾಲಾ ಕಾಲೇಜುಗಳು ಸರ್ಕಾರಿ ಭೂಮಿಯಲ್ಲಿರೋದು. ಈ ರೀತಿಯ ಸರ್ಕಾರಿ ಅವರ ಸ್ವಂತ ಭೂಮಿ ಅಲ್ಲದೆ ಹಲವಾರು ಬೆಳವಣಿಗೆಗಳಿಗೆ ಬೇಕಾಗಿ ಅಭಿವೃದ್ಧಿಗಳಿಗೆ ಹೆಸರಲ್ಲಿ ಮಾಡಿದ ಶಾಲೆ ಕಾಲೇಜು ಆಸ್ಪತ್ರೆಗಳ ಭೂಮಿಗಳು ಸರ್ಕಾರಿ ಭೂಮಿಯಲ್ಲಿರುವುದು. ಇದೆಲ್ಲವನ್ನು ಸ್ವಾಧೀನಕ್ಕೆ ಪಡ್ಕೊಂಡು ಸರ್ಕಾರ ಈ ರೀತಿಯ ಒಂದು ಭೂ ಮಾಫಿಯಾವನ್ನು ಧಾರ್ಮಿಕ ಒಂದು ಸೋಮನಾಥ್ ನಾಯ್ಕರು ಅದಕ್ಕೆ ಬೇರೆ ಒಂದು ಹೆಸರು ಹೇಳ್ತಾರೆ. ಇದನ್ನ ನಿಲ್ಲಿಸುವ ರೀತಿಯ ಎಲ್ಲ ರೀತಿಯ ಬಲೆ ಕೊಲೆ ಸುಲಿಗೆ ಅತ್ಯಾಚಾರ ಅಲ್ಲ, ಬಹಳ ಪ್ರಾಮುಖ್ಯವಾದ ಒಂದು ವಿಚಾರ ಏನಂದ್ರೆ ಅದು ಡಾಕ್ಟರ್ ಹೆಂಡತಿಯ ದೌರ್ಜನ್ಯ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು. ಆದ್ರೆ ಸೌಜನ್ಯಕ್ಕಾದಾಗ ಅವರಿಗೆ ಆದಂತಹ ಒಂದು ದೊಡ್ಡ ಹಿನ್ನಡೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಲ್ಲಿ ಎಲ್ಲಾ ಹೋರಾಟಗಾರರನ್ನು ಅವರ ವಿರುದ್ಧ ಮಾತನಾಡಿದವರನ್ನು ಗೂಂಡಾಗಿರಿಯಲ್ಲೇ ನಿಲ್ಲಿಸ್ತಾ ಇದ್ರು. ಸೌಜನ್ಯ ಪ್ರಕರಣ ಆದ ನಂತರ ಅವರಿಗೆ ಮಹೇಶ್ ಶೆಟ್ಟರನ್ನು ಗೂಂಡಾಗಿರಿಯಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಈ ಆಗದೇ ಇರುವಂತಹ ಬೆಳವಣಿಗೆಯೇ ಟರ್ನಿಂಗ್ ಪಾಯಿಂಟ್. ಇವತ್ತು ಬಂದಂತಹ ಟರ್ನಿಂಗ್ ಪಾಯಿಂಟ್ ಅನ್ನು ನಾವು ಜನರ ಲಾಭದಾಯಕವಾದಂತ ಜನರಿಗೆ ಪ್ರಯೋಜನ ಆಗುವಂತ ಸತ್ಯ ನ್ಯಾಯ ಧರ್ಮಕ್ಕೆ ಸರಿಯಾದಂತ ರೀತಿಯ ನ್ಯಾಯ ಸಿಕ್ಕುವ ಕಡೆಗೆ ಹೋರಾಟವನ್ನು ಮುಂದುವರಿಸಬೇಕು. ಒಂದು ವೇಳೆ ಇದರಲ್ಲಿ ನ್ಯಾಯ ಸಿಕ್ಕದಿದ್ರೆ ದಕ್ಷಿಣ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯೂ ಫ್ರೀಡಂ ಪಾರ್ಕ್ ಆಗಬೇಕು. ಅಷ್ಟಕ್ಕೆ ಜನ ತಯಾರಾಗಬೇಕು. ಜನರಲ್ಲಿ ಜಾಗೃತಿ ಎಲ್ಲರೂ ಮೂಡಿಸುವುದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ನನ್ನ ಮಾತು